ನಮಸ್ಕಾರ ಎಲ್ಲ ಸ್ನೇಹಿತರಿಗೂ ಸ್ವಾದಿಷ್ಟ ರುಚಿ ಚಾನಲ್ಗೆ ಸ್ವಾಗತ. ಇವತ್ತು ನಾನು ನಿಮ್ಗೆ ಸಂಕ್ರಾಂತಿ ವಿಶೇಷ ಎಳ್ಳು ಬೆಲ್ಲ ಮಾಡೋದು ತೋರಿಸ್ತೀನಿ. ಹೊರಗಡೆ ಹೋಗಿ ರೆಡಿಮೇಡ್ ತಂದು ಹಂಚು ಬದಲು ಈ ರೀತಿ ಸಾಂಪ್ರದಾಯಿಕ ಪದ್ಧತಿಲೇ ಮನೆಯಾಗೆ ಮಾಡಿ ಹಂಚಬಹುದು. ಎಳ್ಳು ಬೆಲ್ಲ ಮಾಡೋಕೆ ಈ ಎಲ್ಲ ಸಾಮಾನು ರೆಡಿ ಮಾಡಿ ಇಟ್ಕೊಂಡೇನಿ. ಇಂಗ್ರೀಡಿಯೆಂಟ್ಸ್ ಡಿಸ್ಕ್ರಿಪ್ಷನ್ ಬಾಕ್ಸ್ ಒಳಗೆ ಕೊಟ್ಟಿರ್ತೀನಿ. ನಾ ಇಲ್ಲೇ ಸಣ್ಣ ಬಾಬೂರಿ ತೊಗೊಂಡೇನಿ. ಈ ಬಾಬೂರಿ ಸಪ್ಪಿ ತಕ್ಕೋಬೇಕು. ಈ ರೀತಿ ತುರಿಮಣಿ ಯೂಸ್ ಮಾಡ್ಕೊಂಡು ತಕ್ಕೋತೇನೆ. ನೋಡ್ರಿ, ಹಿಂಗೆ ಎಲ್ಲ ಸಪ್ಪಿ ತಕ್ಕೋಬೇಕು. ಎಲ್ಲ ತೆಗೆದೇನಿ. ಈಗ ಇದನ್ನು ಕಟ್ ಮಾಡ್ಕೋತೇನೆ. ಚಾಕುಲಿ ಮಾಡ್ಕೋತೇನೆ. ಸಣ್ಣಗ ಈ ಸೈಜ ಕಟ್ ಮಾಡ್ಕೋಬೇಕು. ನೋಡ್ರಿ, ಎಲ್ಲ ಕಟ್ ಮಾಡ್ಕೊಂಡು ಇಟ್ಕೊಂಡೇನಿ. ಬೆಲ್ಲನೂ ಕಟ್ ಮಾಡಿ ಸಣ್ಣ ಮಾಡ್ಕೋತೇನೆ. ನೋಡ್ರಿ, ಈ ಥರ ಸಣ್ಣ ಮಾಡ್ಕೋಬೇಕು. ಬೆಲ್ಲ ಸ್ವಲ್ಪ ಮೆತ್ತಗೆ ಐತಿ, ಅದಕ್ಕೆ ಹಿಂಗಾಗೈತಿ. ನೀವು ಚೌಕ ಗಟ್ಟಿ ತಂದ್ರಂದ್ರೆ ಸಣ್ಣ ಸಣ್ಣ ಆಗ್ತೈತಿ. ಈಗ ಶೇಂಗಾ ಹುರ್ಕೊಳ್ಳೋನು. ಶೇಂಗಾ ಹುರಿದವು, ಇವನ್ನ ಆರಿಸಿ ಬ್ಯಾಳೆ ಮಾಡಿ ಇಟ್ಕೋತೇನೆ. ಈಗ ಒಂದು ಬೌಲ ಎಳ್ಳು ತೊಗೊಂಡೇನಿ, ಅವನ್ನೂ ಹುರ್ಕೋತೇನೆ. ಇವ ಜವಾರಿ ಎಳ್ಳು, ಕಲರ್ ಸ್ವಲ್ಪ ಚೇಂಜ್ ಇರ್ತಾವೆ. ಹೈಬ್ರಿಡ್ ಇದ್ರೆ ಫುಲ್ ಬೆಳ್ಳಗೆ ಇರ್ತಾವೆ. ನೋಡ್ರಿ, ಎಳ್ಳನ್ನು ಹುರಿದವು, ಇವನು ಸೈಡಿಗೆ ತಕ್ಕೋತೇನೆ. ಒಂದು ಬೌಲ ಪುಟಾಣಿ ತೊಗೊಂಡೇನಿ, ಅವನು ಸ್ವಲ್ಪ ಹುರ್ಕೋತೇನೆ. ಭಾಳ ಕೆಂಪು ಮಾಡ್ಕೊಳ್ಳೋಂಗಿಲ್ಲ. ನೋಡ್ರಿ, ಹುರಿದ ಇವನು ಸೈಡಿಗೆ ತೊಗೋತೇನೆ. 2 ಟೇಬಲ್ ಸ್ಪೂನ್ ಬಡೆ ಸೊಪ್ಪು ತೊಗೊಂಡೇನಿ. ಇದು ನಿಮ್ಗೆ ಆಪ್ಷನಲ್. ಇದಕ್ಕೆ ಡೈಜೆಷನ್ ಚಲೋ ಆಗ್ತೈತೆ ಅಂತ ನಾನು ತೊಗೊಂಡೇನಿ. ಇವನು ಹುರಿದು ತಕ್ಕೋತೇನೆ. ಈಗ ಮೊದಲ ಹೆಚ್ಚಿ ಇಟ್ಟಿದ್ದು ಕೊಬ್ಬರಿ ಸ್ವಲ್ಪ ಅವನು ಹುರ್ಕೋತೇನೆ. ಹಸಿ ಇದ್ರೆ ಸ್ವಲ್ಪ ಕಮ್ಮಟ್ ಆಗ್ತೈತೆ ಅಂತ ಇವನ್ನ ಹುರ್ಕೋತೇನೆ ನಾನು. ನೋಡ್ರಿ, ಇವನು ಹುರಿದ ಸೈಡಿಗೆ ತಗೋತೇನೆ. ಈಗ ಎಲ್ಲನೂ ಮಿಕ್ಸ್ ಮಾಡ್ಕೋತೇನೆ. ಶೇಂಗಾ ಬ್ಯಾಳಿ, ಪುಟಾಣಿ, ಬೆಲ್ಲ, ಬಡೆ ಸೊಪ್ಪ, ಎಳ್ಳ ಮಿಕ್ಸ್ ಮಾಡ್ಕೋತೇನೆ. ಈ ಸಂಕ್ರಾಂತಿಗೆ ಎಳ್ಳು ಬೆಲ್ಲ ಯಾಕೆ ಹಂಚ್ತೇವೆ ಅಂದ್ರೆ, ಡಿಸೆಂಬರ್ನಿಂದ ಫೆಬ್ರವರಿ ತನಕ ಮೈ ಕೊರಿ ಹಂಗೆ ಚಳಿ ಇರ್ತೈತಿ. ಈ ಟೈಮ್ನಾಗ ಬರೋ ಹಬ್ಬ ಅಂದ್ರೆ ಸಂಕ್ರಾಂತಿ. ಥಂಡಿಲೆ ನಮ್ಮ ದೇಹ ಬೆಚ್ಚಗೆ ಇಡಾಕ ಎಳ್ಳು ಸಹಾಯ ಮಾಡ್ತೈತಿ. ಬೆಲ್ಲದಾಗ ಆ್ಯಂಟಿ ಆಕ್ಸಿಡೆಂಟ್ ಅಂಶ ಇರೋದ್ರಿಂದ ರೋಗ ನಿರೋಧಕ ಶಕ್ತಿ ಹೆಚ್ಚಾಗ್ತೈತಿ. ಒಟ್ಟಾರೆ ಹೇಳ್ಬೇಕಂದ್ರೆ ಈ ಎಳ್ಳು ಬೆಲ್ಲ ಸಮ್ಮಿಶ್ರಣ ದೇಹಕ್ಕೆ ಅಗತ್ಯವಿರೋ ಪೋಷಕಾಂಶ ಒದಗಿಸ್ತೈತಿ. ಈಗ ನೋಡ್ರಿ, ಉತ್ತರಾಯಣ ಪ್ರಾರಂಭ ಆಗ್ತೈತಿ. ಸೂರ್ಯ ಸ್ವಲ್ಪ ನಮ್ಗೆ ಹತ್ತಿರ ಆಗ್ತಾನು. ಈ ಸಂಕ್ರಾಂತಿ ದಿನದಂದು ಸೂರ್ಯನ ಸಕಾರಾತ್ಮಕ ಕಿರಣಗಳು ನಿಮ್ಮೆಲ್ಲರ ನಕಾರಾತ್ಮಕ ಶಕ್ತಿಗಳನ್ನು ನಾಶ ಮಾಡಲಿ ಅಂತ ಹೇಳ್ತಾ ಎಲ್ಲರಿಗೂ ಸಂಕ್ರಾಂತಿ ಹಬ್ಬದ ಶುಭಾಶಯಗಳು. ಧನ್ಯವಾದಗಳು.